ಡೆವಿಲ್ ದ ಹೀರೋ ಇದರ ರಿಲೀಸ್ ಡೇಟ್ನ ನೀವು ಕನ್ಫರ್ಮ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂದರೆ ಇದು ಸ್ವತಃ ಡಿ ಬಾಸ್ ಅವ್ರ ಬಾಯಿಂದನೇ ಬಂದಿರುವಂಥದ್ದು. ಥಿಯೇಟರ್ಸ್ನ ಖಾಲಿ ಇಟ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂದರೆ ಡೆವಿಲ್ ದ ಹೀರೋ ಬರೋ ಕೊಟ್ಟಿರುವಂಥದ್ದು ಅಕ್ಟೋಬರಲ್ಲಿ ಅಂತ. ಅಕ್ಟೋಬರ್ ಅಷ್ಟೊತ್ತಿಗೆ ಈ ವರ್ಷನೇ ನಾವು ತರಿಸ್ತೀವಿ ಗುರು ಅಂತ ಅವ್ರ ಬಾಯಿಂದನೇ ಆ ಥರ ಎಲ್ಲ ಹೇಳಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದೊಂದು ಕನ್ಫರ್ಮ್ ನ್ಯೂಸ್ ಅಂತಲೇ ಒಪ್ಕೋಬೇಕಾಗುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಗೆವ್ ಯು ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋವಂಥದ್ದು. ಇದು ಆಲ್ರೆಡಿ ನೆನ್ನೆ ಬಿಡಬೇಕಾಗಿರೋವಂಥ ವೀಡಿಯೋ. ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ಫೋಕಸ್ ಮಾಡಿದೆ. ನೀವು ಅಲ್ಲಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದೀನಿ ಅಂತ ಕೂಡ ಗೊತ್ತಾಗಿರುತ್ತೆ. ಆ್ಯಂಡ್ ಅಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಎಲ್ಲ ಪ್ಲಾನಿಂಗ್ ಎಲ್ಲ ಆಗಿದೆ, ಎಲ್ಲ ಕಂಪ್ಲೀಟ್ ಎಲ್ಲ ಸೆಟ್ ಆಗಿದೆ, ಗೊತ್ತಾಯ್ತಾ. ಲೇಟಾಗಿ ಬಂದಿರ್ಬೋದು, ಹಾಗಂತ ನ್ಯೂಸಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಈಗ ಮೊದಲನೇದಾಗಿ ಅಪ್ಡೇಟ್ ಬಗ್ಗೆ ಮಾತಾಡೋದಕ್ಕೆ ಮೊದಲು ಒಂದು ವಿಷಯ ನಡೀತಾ ಇದೆ. ಉಮಾಪತಿ ಅವ್ರ ಪ್ರೊಡ್ಯೂಸರ್ ಉಮಾಪತಿ ಅವ್ರ ಬಗ್ಗೆನೂ ಹಾಗೆಯೇ ಡಿ ಬಾಸ್ ಅವ್ರದ್ದು ಲೈಕ್ ತಗಡು ಅಂತ ಕರೆದ್ರು ಅಂತ. ನಾನು ತುಂಬ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ, ಗೊತ್ತಾಯ್ತಾ. ಡಿ ಬಾಸ್ ಅವರು ಮಿರರ್ ಇದ್ದಂಗೆ, ನೀವು ಹೆಂಗಿರ್ತೀರಾ ಅವರು ಹಾಗೇ ಇರ್ತಾರೆ. ನೀವು ಚೂರು ಏನಾದರೂ ಅವ್ರ ಮುಂದೆ ಕೆಟ್ಟ ಬುದ್ಧಿ ತೋರಿಸ್ರಿ ಅಂದ್ಕೊಳ್ಳಿ, ಅವ್ರು ಅದಕ್ಕಿಂತಲೂ ಡಬಲ್ ಆಗಿಬಿಡ್ತಾರೆ. ಅಂದರೆ ನೀವು ಹೆಂಗೆ ಅವ್ರು ಹಾಗೆ, ಅಷ್ಟೇ, ಡಿಫ್ರೆನ್ಸೇ ಇಲ್ಲ. ಮಿರರ್ ಇದ್ದಂಗೆ, ನೀವು ಕೆಟ್ಟವರ ಅವರು ಕೆಟ್ಟವ್ರು, ನೀವು ಒಳ್ಳೆಯವರ ಅವರು ಒಳ್ಳೆಯವರು, ಇಲ್ಲ ತುಂಬಾ ಒಳ್ಳೆಯವರು ಆಗ್ಬೋದು ಅಂತಲೂ ಹೇಳ್ತೀನಿ. ನಾನಿಲ್ಲಿ ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ. ನಾನು ಈ ಥರದ ವಿಷಯ ಮಾತಾಡೋದು ಇಲ್ಲ ಅಂತಲೂ ಮೊದಲೇ ಚಾನಲಲ್ಲಿ ಹೇಳಿದ್ದೆ. ಈಗ ನಾನು ಈ ವಿಷಯ ಯಾಕೆ ತೆಗೆದೆ ಅಂತ ಕೇಳೋದಾದರೆ, ಒಂದು ಮಾತು ಬಂತು. ಅಂದರೆ ಯಾರೋ ಅವ್ರ ಅಸಿಸ್ಟೆಂಟ ಯಾರೋ ಗೊತ್ತಿಲ್ಲ, ಲೈಕ್ ಇದೇ ನಾನು ಹೇಳಿದ್ದನ್ನೇ, ಈ ಮಾತನ್ನೇ, ಅವರು ಡಿ ಬಾಸ್ ಅವರು ಮಿರರ್ ಇದ್ದಂಗೆ ಅನ್ನೋ ಒಂದು ವಿಷಯನ ಅವರು ಹೇಳಿದ್ರು. ನನಗೆ ಅನ್ನಿಸ್ತು ಇವ್ರು ಏನಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಗುರು ಅಂತ, ಇವ್ರ ಅಸಿಸ್ಟೆಂಟ್ ಅವ್ರು ಏನಾರು ನೋಡ್ತಿದ್ದಾರೆ ಅಂತ. ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ಅಂದರೆ ನಾನು ಯಾವಾಗಲೂ ಹೇಳಿದ್ದು, ತುಂಬ ಹಿಂದೆ ಹೇಳಿದ್ದಾಯ್ತಾ, ಅದನ್ನು ಇವ್ರು ಮೊನ್ನೆ ಚಾನಲ್ಗೆ ಬಂದಾಗ ಡಿ ಬಾಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ, ಬರ್ಡೇ ದಿನ ಅವ್ರ ಅಸಿಸ್ಟೆಂಟ ಯಾರೋ ಲೈಕ್ ನನಗೆ ಗೊತ್ತಿರೋಂಗೆ ಅವ್ರ ಸಂಬಂಧಿನೇ ಆಗಿರ್ಬೋದು ಅಂತ ಅನ್ಕೊತೀನಿ. ಅವ್ರು ಹೇಳಿರೋಂಥ ಮಾತು ಲೈಕ್ ನ್ಯೂಸ್ ಚಾನಲಲ್ಲಿ ನೋಡಿದ್ದು. ಆಗ ಅನ್ಕೊಳ್ತೀನಿ ನನ್ನ ಮಾತು ಹೆಂಗೆ ಬರ್ತಾಯಿದೆ ಅಂದರೆ ನಾನು ಹೇಳ್ತಿರೋದೇನಿದೆ ಕಾನ್ಸೆಪ್ಟ್ ಕ್ಲಿಯರ್ ಇದೆ, ಮಿರರ್ ಇದ್ದಂಗೆ ಅಂತ. ಈ ವಿಷಯನ ಹೇಳೋದಕ್ಕೋಸ್ಕರ ನಾನು ಇದನ್ನು ಕವರ್ ಮಾಡಿದೆ. ವಿಷಯ ಏನಿಲ್ಲ. ಆಮೇಲೆ ಕಾಟೇರ ಕಲೆಕ್ಷನ್ ಬಗ್ಗೆನೂ ತುಂಬ ಜನದ್ದು ಏನು ಫೇಕ್ ನ್ಯೂಸ್ ಅದೇನು ಅಂತೇಳಿ ಹೇಳ್ತಿದ್ದಾರಲ್ಲ. ಹೌದು, ಫೇಕ್ ನ್ಯೂಸೇ ಆಗಿರ್ಬೋದು, ಆದರೆ 200 ಕೋಟಿ ಆಗಿದೆ ಅನ್ನೋದು ಯಾವುದೇ ಒಂದು ಕಾರಣಕ್ಕೂ ಫೇಕ್ ನ್ಯೂಸ್ ಅಲ್ಲ. ಹೌದು, ಈಗ ಪ್ರೊಡ್ಯೂಸರ್ ಅವರು ಅಂತೂ ಒಪ್ಕೊಳ್ಳೋದು ಇಲ್ಲ. ಇದು ಯಾಕೆ ಹೇಳ್ತೀನಿ ಅಂದರೆ, ತರುಣ್ ಸಿದ್ದರ್ ಅವ್ರನ್ನ ಮಾತು ಹೇಳಿದ್ರು, ಗೊತ್ತಾಯ್ತಾ. ಯಾಕೆ ಅವ್ರು ಹಂಗಂದ ತಕ್ಷಣ ನೀವು ಯಾಕೆ ಅನ್ಕೊತೀರಾ ಅಲ್ಲಿ ಆಗಿಲ್ಲ ಅಂತ. ಕಮ್ಮಿನೇ ಆಗಿರ್ಬೇಕಂತೇನಿಲ್ವಲ್ಲ, ಜಾಸ್ತಿನೂ ಆಗಿರಬಹುದಲ್ಲ ಅಂತ ಒಂದು ಮಾತು ಬಂತು, ಗೊತ್ತೈತೆ. ಕಾಟೇರ ವಿಷಯದ ಮಾತ್ರ ಮಾತಾಡ್ತಿರೋದು ನಾನು, ರಾಬರ್ಟ್ ವಿಷಯದಲ್ಲಿ ಅಲ್ವೇ ಅಲ್ಲ. ಯಾಕೆಂದರೆ ರಾಬರ್ಟ್ ವಿಷಯನ ನಾನು ಯಾವತ್ತೂ ಮಾತಾಡೂ ಕೂಡ ಇಲ್ಲ. ಕಲೆಕ್ಷನ್ ಬಗ್ಗೆ ಆಗಲಿ ನಾನು ಹಿಂದೆನೂ ಎಲ್ಲೂ ಮಾತಾಡೂ ಕೂಡ ಇಲ್ಲ. ಈಗಲೂ ಆ ಕಲೆಕ್ಷನ್ ಲಿಸ್ಟ್ ತೆಗೆದು ನೋಡಿದಾಗ ಇದೆ, ರಾಬರ್ಟ್ ವಿಷಯನೂ ಇದೆ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಕನ್ನಡದಲ್ಲಿ 100 crore ಕ್ರಾಸ್ ಮಾಡಿರುವಂಥದ್ದು ತುಂಬಾ ಬೇಗ ಟೈಮಲ್ಲಿ ಅಂದರೆ ಅದು KGF ಮಾತ್ರ ಆಗಿರುವಂಥದ್ದು. ಜಸ್ಟ್ ಕನ್ನಡ ಮೂವಿ ಮಾತ್ರ ಆಗಿರುವಂಥದ್ದು. ಅಂದರೆ 100 crore ದಾಟಿ ಕಲೆಕ್ಷನ್ ಮಾಡಿರೋವಂಥದ್ದು ಯಾವುದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಲ್ಲ, ಜಸ್ಟ್ ಕನ್ನಡ ಮಾತ್ರ. 1,25,00,000 ಈ ಥರದ್ದು ದಾಟಿರೋವಂಥದ್ದು. ಆಗ ಅದಕ್ಕೂ ಮೊದಲು ಹಿಂದೆ ಹೋದರೆ 75 crores ಮುಂಗಾರು ಮಳೆ ಮಾಡಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಟೈಮಲ್ಲಿ 75 crores ಅಂದರೆ ಎಂಥ ದೊಡ್ಡ ಹಿಟ್ಟು ಗೊತ್ತಾ, ಮ್ಯಾಸಿವ್ ಹಿಟ್. ಅದು ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಗಣೇಶ್ ಅವ್ರ ಮಾರ್ಕೆಟ್ ನಿಂತಿರೋದೇ ಈಗಲೂ ಕೂಡ ಆ ಒಂದು ಹಿಟ್ಟನ್ನ ನೋಡಿಕೊಂಡು. ನ್ಯೂಸೆಲ್ಲ ಮಿಕ್ಸ್ ಆಗ್ತಿದೆ ಅಂತ ಅನ್ಕೋಬೋದು, ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋವಂಥ ವಿಷಯ. ಎಲ್ಲೂ ಕೂಡ ಏನು ಮೆಸ್ಸಪ್ ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಬೇಡಿ. ನಾನು ಹೇಳ್ತಿರೋಂಥ ವಿಷಯನ ಕ್ಲಿಯರಾಗಿ ತೊಗೊಳ್ಳಿ. ಕನ್ನಡ ಇಂಡಸ್ಟ್ರಿಯ ಒಂದು ಕಲೆಕ್ಷನ್ ಬಗ್ಗೆ ಮಾತಾಡ್ತಿರೋವಂಥದ್ದು ನಾನು. ಈಗ ಕಾಟೇರ ವಿಷಯ ಅದು 200 ಕೋಟಿ ದಾಟಿದೆ, ನನಗೆ ಗೊತ್ತು. ನನಗೆ ಅನ್ನಿಸ್ತಾ ಇದೆ ಏನಂತಂದರೆ, ಇವರು ಆ ಒಂದು ರಿಯಲ್ ಕಲೆಕ್ಷನ್ನ ಮುಚ್ಚಿಡ್ತಾ ಇದ್ದಾರೆ. ಕಾಂಟ್ರವರ್ಷಿಯಲ್ ವಿಷಯಗಳನ್ನು ನಾನು ಹೇಳ್ತಾನೆ ಇಲ್ಲ, ಇಲ್ಲೆಲ್ಲ ಮೀಡಿಯಾದವರೇ ಮಾಡ್ತಿರೋವಂಥದ್ದು. ಇವರು ಗೌರಿ ಕ್ವಶನ್ ಕೇಳೋದು, ಅವರು ಯೂರಿ ಕ್ವಶನ್ ಕೇಳೋದು, ಇಲ್ಲಿ ಇವ್ರ ಮಧ್ಯೆ ಇನ್ನೂ ಜಗಳ ಜಾಸ್ತಿನೇ ಆಗ್ತಾ ಹೋಗುತ್ತೆ, ಬಿಟ್ಟರೆ ಕಮ್ಮಿ ಆಗಲ್ಲ. ಸೊ ಇದಂತೆಲ್ಲ ಬಿಟ್ಟಾಕ್ಬಿಡ್ಬೇಕು, ಯಾಕೆ ಬೇಕು? ಇವ್ರ ಪಾಡಿಗೆ ಇವ್ರ ಜರ್ನಿ ಕಂಟಿನ್ಯೂ ಮಾಡಲಿ, ಅವ್ರ ಪಾಡಿಗೆ ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗಲಿ, ಪರವಾಗಿಲ್ಲ. ಯಾಕೆ ಅಂದರೆ ಇಂಥ ಚಿಕ್ಕ ವಿಷಯಗಳಿಗೆ ನಿಂತರೆ ದೊಡ್ಡ ದೊಡ್ಡ ವಿಷಯಗಳನ್ನ ಅಚೀವ್ ಮಾಡೋದು ತುಂಬಾ ಇದೆ. ಅದು ನಾವಲ್ಲ, ದೊಡ್ಡವರೇನೆ ಅರ್ಥ ಮಾಡ್ಕೋಬೇಕಾಗಿರೋವಂಥ ಒಂದು ವಿಷಯ ಆಗಿರೋವಂಥದ್ದು. ಈಗಲೂ ಕೂಡ ಯಾಕೆ ಚಿಕ್ಕಣ್ಣನ ಬಾಯಲ್ಲಿ ಬರಲಿಲ್ಲ ಮೊನ್ನೆ, ಲೈಕ್ ಯಾವುದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಮಾಡದಿರೋಂಥ ಅಚೀವ್ಮೆಂಟ್ ಜಸ್ಟ್ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿ ಕಾಟೇರ ಮಾಡ್ತು ಅಂತ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕ್ವಶನ್ ಕೇಳಿದ್ರು, ಲೈಕ್ KD Part 2 ಬರ್ತಾ ಇದೆ ಗುರು. ಕ್ವಶನ್ ಅಲ್ಲ, ಅವ್ರು ಹೇಳ್ತಾ ಇರೋವಂಥದ್ದು KD Part 2 ಬರ್ತಾ ಇದೆ, ಅದ್ರ ಮೇಲೆ ಪ್ರೋಗ್ರೆಸ್ ನಡೀತಾ ಇದೆ ಅಂತ. ಹಾಗಾದ್ರೆ ನಾನು ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ, D58 ಕೂಡ 2 ಪಾರ್ಟಲ್ಲೇ ಬರ್ತಿರೋವಂಥದ್ದು. ಆಮೇಲೆ 2 ಪಾರ್ಟ್ ಅಲ್ಲ, KD ಕೂಡ 2 ಪಾರ್ಟ್ ಅಲ್ಲ, ಇದನ್ನು ಕಂಟಿನ್ಯೂಟಿ, ಇದೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮಾಡಬೇಕು ಅಂತ ಲೈಕ್ ಕಂಟಿನ್ಯೂಟಿ ಮಾಡ್ತಾ ಇದ್ದಾರೆ. KD ಅದ್ರದ್ದು ಸಪ್ರೇಟ್ ಇರುತ್ತೆ, D58 ಅದ್ರದ್ದು ಸಪ್ರೇಟ್ ಇರುತ್ತೆ. ಅಕಸ್ಮಾತ್ ಸಪ್ರೇಟ್ ಇಲ್ಲ ಅಂದರೆ ಇದೊಂದು ಜಾನರೇ ಆಗಿದ್ದರೆ ಇಲ್ಲಿ KD ಮತ್ತು ಇದೆಲ್ಲದೂ ಒಂದೇ ಯೂನಿವರ್ಸಲ್ಲಿ ಕಾಣುವಂಥ ಚಾನ್ಸಸ್ ಇದೆ. ಬಟ್ ಇದು ಹೇಳಿದ್ದಾರೆ, ಹಿಸ್ಟಾರಿಕಲ್ ಆಗಿರುವಂಥದ್ದು. ಸೊ
ಯಾವುದೇ ಕಾರಣಕ್ಕೂ ಮೈಥಾಲಜಿಕಲ್ಲೇ ಆಗಿರುವಂಥದ್ದು, ಕಂಪ್ಲೀಟ್ ಮೈಥಾಲಜಿಕಲ್ ಅಲ್ಲ. ಲೈಕ್ ರಿಯಲ್ ಅಂದರೆ ರಾಮಾಯಣ ಸ್ಟೋರಿ ಜಸ್ಟ್ ಕಾಂಟೆಕ್ಸ್ಟ್ ಮಾತ್ರ ಇರುತ್ತೆ, ಬಿಹೈಂಡ್ ದಿ ಸ್ಟೋರಿ ಓಡ್ತಾ ಇರುತ್ತೆ, ಬಿಟ್ಟರೆ ಫ್ರಂಟ್ ಪರ್ಸನ್ ಜಾಸ್ತಿ ಬೇರೆಯೇ ಇರುತ್ತೆ. ಸೊ ನಾನಂತ ಎಕ್ಸೈಟೆಡ್ ಆಗಿದ್ದೀನಿ. ಅದು ಅವ್ರದ್ದೇ ಒಂದು ಏನಂತಾರೆ ಫಿಕ್ಷನಲ್ ಸ್ಟೋರಿ ಆಗಿರೋವಂಥದ್ದು. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸಿಂಗ್ ಇಲ್ಲ, ಆದರೂ ಕೂಡ ಇದು ಕಾಂಟೆಕ್ಸ್ಟ್ ಅದೇ ಬೇಸ್ಡ್ ಆಗಿರುವಂಥದ್ದು, ಮೈಥಾಲಜಿಕಲ್ಲೇ ಆಗಿರುವಂಥದ್ದು. ನಾನು ಇದುವರೆಗೂ ಲೈಕ್ ಕನ್ಫರ್ಮ್ಡ್ ಆಗಿ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ, ಯಾಕೆಂದರೆ D60 ಅವರು ರಮೇಶ್ ಪಿಳ್ಳೆ ಅಂದರೆ ತೆಲುಗು ಡೈರೆಕ್ಟರ್ ಅವ್ರು ಏನಿದ್ದಾರೆ ಅವ್ರು ಮಾಡೋಕೆ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸಿರುವಂಥದ್ದು. ಅವರು ಬೇರೆ ಡೈರೆಕ್ಟರ್ನ ಹಿಡ್ಕೊಂಡು ಒಂದು ಮೂವಿ ಮಾಡೋಕೆ ಕೊಟ್ಟಿದ್ದಾರೆ D60. ಆ್ಯಂಡ್ D60 ಆದಮೇಲೆ ಲೈನಪ್ಗಳ ಬಗ್ಗೆ ನಾನು ಯೋಚನೆ ಮಾಡೋಕೆ ಹೋಗ್ತಾ ಇಲ್ಲ, ಯಾಕೆಂದರೆ ರೂಮರ್ಸ್ ಪ್ರಕಾರ ಯಾವುದು ಚೆನ್ನಾಗಿಲ್ಲ ರೂಮರ್ಸ್ ಪ್ರಕಾರ. ಬಟ್ ಯಾವುದೇ ಕಾರಣಕ್ಕೂ ಅದನ್ನು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಡಿ ಬಾಸ್ ಅವರ ಲೈನಪ್ಸ್ ಈಗಿರೋಂಥ ಲೈನಪ್ಸ್ ಟಿಲ್ D60ವರೆಗೂ ಇರೋಂಥ ಲೈನಪ್ಸ್ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ನೆಲ್ಲ ಅವರು ತುಂಬಾ ವೈಸ್ಲಿ ಚೂಸ್ ಮಾಡ್ತಾರೆ ಇದೆಲ್ಲ ಆದಮೇಲೆ. ಸೊ ಅಲ್ಲಿವರೆಗೂ ನಾವು ಹೋಗೋದು ಬೇಡ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಯಾಕೆ ಅಂದರೆ ನೀವು ಅದನ್ನು ಕೆದಕಿ ಅಲ್ಲಿಗೆ ಹೋಗ್ತೀರಾ, ಸುಮ್ಮನೆ ಅಲ್ಲಿಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ ತರುಣ್ ಸಿದ್ದರ್ ಅವ್ರ ಜೊತೆ ಸಚ್ಚಿದಾನಂದ್ರ ಜೊತೆ ಒಂದು ಮೂವಿ ಬರ್ತಾ ಇದೆ. ಅದು ಈ ಮೂವಿ ಇರಬೇಕಾದ್ರೆ D60ಗೆ ಯಾವ ಒಂದು ಕೂರುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಕನ್ಫ್ಯೂಷನ್ ನಡೀತಾ ಇದೆ. ಸೊ ಇದು ಕನ್ಫ್ಯೂಷನ್ನೇ ಆಗಿರೋವಂಥದ್ದು ಬಿಟ್ಟರೆ ಕನ್ಫರ್ಮ್ಡ್ ನ್ಯೂಸ್ ಅಲ್ಲ. ಇವತ್ತು ಆಡಿಯೋ ರೈಟ್ಸ್ ಆನಂದ್ ಆಡಿಯೋ ಅವ್ರು ತೊಗೊಂಡ್ರು 3 crores. ಆ್ಯಕ್ಚುಲಿ ಹೊಂಬಾಳೆ ಅವರ ಬ್ಯಾನರಲ್ಲೇ ತೊಗೋಬೋದಾಗಿತ್ತು, ಇದು ಹೊಂಬಾಳೆ ಅವರ ಪ್ರೊಡಕ್ಷನ್ ಅಂದರೆ ಲೈಕ್ ಅವ್ರ ಚಾನಲಲ್ಲೇ ಬಿಡ್ಬೋದಾಗಿತ್ತು. ಬಟ್ ಆನಂದ್ ಆಡಿಯೋ ಇಸ್ ಅ ಬಿಗ್ ಪ್ರೊಡಕ್ಷನ್, ಅವರು 3 crores ಆಫರ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಹೋಗೋದು ಹುಚ್ಚತನ ಅಂತ ಅನ್ಕೊತೀನಿ. ಯಾಕೆ ಅಂದರೆ ನಾನು ಖುಷಿಯಾಗಿದ್ದೀನಿ ಗುರು, ಈ ಥರ ಆಡಿಯೋ ರೈಟ್ಸ್ ಈ ಥರ ಸೇಲ್ ಆಗಿದೆ 3 crores. ಇಟ್ಸ್ ಮ್ಯಾಸಿವ್ ಅಂತಲೇ ಹೇಳ್ಬೋದು. ಆಡಿಯೋ ರೈಟ್ಸ್ ಲೈಕ್ ಒಂದು ಕನ್ನಡ ಮೂವಿ ಮಾತ್ರ ಆಗಿ ಬರ್ತಾ ಇರುವಂಥದ್ದು, ಒಂದು ಕಮರ್ಷಿಯಲ್ ಮೂವಿಯಾಗಿ ಪ್ಯಾನ್ ಇಂಡಿಯಾ ಆಗಬೇಕು ಅಂತ ನನಗೂ ಆಸೆ. ಡೆವಿಲ್ D57 ಏನಿದೆ, ಡೆವಿಲ್ ದ ಹೀರೋ ಏನಿದೆ, ಇದ್ರ ಬಗ್ಗೆ ಒಂದು ವಿಷಯನ ಆಚೆ ಹಾಕಿದ್ದಾರೆ. ಲೈಕ್ ಅನಿರುದ್ಧ್ ಭಟ್ಸ್ ಅವರು ಅಲ್ಲೇ ಇರೋವಂಥವ್ರು. ಸೊ ಆ ಸೆಟ್ ವರ್ಕನ್ನು ನೋಡಿ ಗೊತ್ತಾಗಿರೋವಂಥ ವಿಷಯ ಏನಂದರೆ ಕೆಸಿನೋ ಮಾಫಿಯಾ ರೀತಿ ಒಂದು ಬರೋಕ್ಕೆ ಹೊಟ್ಟಿರ್ಬೋದೇನೋ ಅಂತ. ಅಂದರೆ ಆ ಒಂದು ಸೆಟ್ ವರ್ಕಲ್ಲಿ ಇರೋದು ನೋಡಿ ಅವ್ರು ಹೇಳ್ತಿದ್ದಾರೆ, ಅದನ್ನು ಕನ್ಫರ್ಮ್ಡ್ ಅಲ್ಲ, ಕೆಸಿನೋ ಮಾಫಿಯಾ ರೀತಿ. ಆ್ಯಂಡ್ ಇಲ್ಲಿ ನಾನು ಕನ್ಫರ್ಮ್ ಮಾಡೋಕೆ ಹೊಟ್ಟಿರೋದೇನು ಅಂದರೆ ದರ್ಶನ್ ಅವರೇ ಸ್ವತಃ ಅವರ ಆರ್ಟಿಕಲ್ ಅವರ ಒಂದು ಮಾತಲ್ಲೇ ಬಂದಿರೋವಂಥ ವಿಷಯ ಏನಂದರೆ ಇಲ್ಲಿ ನಾನು ಬ್ಯಾಡ್ ಬಾಯ್ ಆಗೋಕ್ಕೆ ಹೊಟ್ಟಿರೋವಂಥದ್ದು, ಈ ಮೂವಿಲಿ ನಾನು ಬ್ಯಾಡ್ ಬಾಯ್ ಆಗೇ ಕಾಣಿಸ್ಕೊತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಮೆಸೇಜ್ ರೀತಿ ಬರ್ತಿರೋವಂಥ ಮೂವಿ ಅಲ್ಲ. ನನಗೆ ಖುಷಿ ಆಗ್ತಿರೋದು ಏನು ಗೊತ್ತಾ, ನಾನು ಈ ಥರದ ವರ್ಡ್ಸ್ ಎಲ್ಲ ನಾನು ಹಿಂದಿನ ವೀಡಿಯೋಸಲ್ಲಿ ಯೂಸ್ ಮಾಡಿರ್ತೀನಿ. ಇಲ್ಲ ಗುರು, ಈ ಸಲ ಅವರು ಸ್ಟೋರಿ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ತಿಲ್ಲ, ಮೆಸೇಜ್ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ತಿಲ್ಲ. ಒಂದು ಡೈರೆಕ್ಟ್ ಒಂದು ಸಿನಿಮಾನು ಕೂಡ ಕೊಟ್ಟಿದ್ದಾನೆ, ಒಂದು ಕಮರ್ಷಿಯಲ್ ಆಗಿ ಲೈಕ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಕೊಡೋಕೆ ಹೊರಟಿದ್ದಾರೆ ಅಂತ. ಸೊ ಇದೆಲ್ಲ ನಾನು ಹೇಳಿರೋದನ್ನು ಇಲ್ಲಿ ರಿಪೀಟ್ ಆಗ್ತಿರ್ಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ನನಗೆ ಹೇಳೋಕ್ಕಿದ್ದು, ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನೀವು ಯಾವ ಅಪ್ಡೇಟಿಗೆ ಕಾಯ್ತಾ ಇದ್ದೀರಿ. ನನಗೆ ಗೊತ್ತು ಕನ್ನಡದಲ್ಲಿ ಇವು ಮಾತ್ರ ಅಲ್ಲ ಮೂವೀಸ್ ಇರುವಂಥದ್ದು ತುಂಬಾ ಇದೆ, ಬಟ್ ಅಪ್ಡೇಟ್ ಬರಲಿಲ್ಲ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.